ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ ಚಾನಲ್ಗೆ ಸ್ವಾಗತ. ಮೊರಾರ್ಜಿ ದೇಸಾಯಿಯ 4ನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನ ಪ್ರಕಟ ಮಾಡಿದ್ದಾರೆ. ಹಾಗಾದ್ರೆ ಆ 4ನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನ ನಾವು ಯಾವ ತರ ನೋಡ್ಕೋಬೇಕಪ್ಪ ಅಂದ್ರೆ ಕೆಇಎ ವೆಬ್ಸೈಟ್ ಒಳಗಡೆ ಹೋಗಿ ಇಲ್ಲಿ 3 ಡಾಟ್ ಕ್ಲಿಕ್ ಮಾಡ್ರಿ. ಇಲ್ಲಿ ಪ್ರವೇಶ ಅಂತಿದೆ ನೋಡ್ರಿ. ಆ ಪ್ರವೇಶದ ಮೇಲೆ ಕ್ಲಿಕ್ ಮಾಡಿದಾಗ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಪ್ರವೇಶ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣನೇ ನಿಮಗ ಒಂಥರ ಈ ತರ ಅಫಿಷಿಯಲ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ನೋಡ್ರಿ 2025 4ನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಇದನ್ನ ನಿನ್ನೆನೆ ಅನೌನ್ಸ್ ಮಾಡಿದಾನೆ. ಇದನ್ನ ಕ್ಲಿಕ್ ಮಾಡಿದಾಗ ನೀವು ಯಾವ ಜಿಲ್ಲೆದವ್ರು ಇರ್ತೀರಿ, ನಿಮ್ಮ ಜಿಲ್ಲೆದು ಏನಾಗ್ತವಪ್ಪ ಅಂದ್ರೆ ಇಲ್ಲೆಲ್ಲ ಹೆಸರಿದಾವೆ, ಎಲ್ಲ ಜಿಲ್ಲೆಗಳ ಹೆಸರಿದಾವೆ. ನೀವೇನು ಮಾಡಬೇಕಪ್ಪ ಅಂದ್ರೆ ನಮ್ಮದು ಈ ವಿಜಯಪುರ ಜಿಲ್ಲೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣನೇ 4ನೇ ಸುತ್ತಿನದು ಅಲೌಟೆಡ್ ಲಿಸ್ಟ್ ರೌಂಡ್ 4 ಅಂತಿದೆ ನೋಡ್ರಿ. ಈಗ ಒಂದೊಂದು ಶಾಲೆಗೆ ಎಷ್ಟೆಷ್ಟು ಮಕ್ಕಳುಗಳು ಇಲ್ಲಿ ಆಯ್ಕೆ ಆಗಿದ್ದಾರೆ, ಆ ಆಯ್ಕೆಯಾದಂಥ ಮಕ್ಕಳ ಲಿಸ್ಟ್ ಇಲ್ಲಿದೆ. ನೀವು ಈ ಲಿಸ್ಟ್ ಒಳಗಡೆ ಆಯ್ಕೆ ಆಗಿದ್ರಪ್ಪ ಅಂದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ. ಇದು 4ನೇ ಸುತ್ತಿನ ಆಯ್ಕೆ ಪಟ್ಟಿ. ಈ ವರ್ಷ ಸಾಕಷ್ಟು ಜನ ವಿದ್ಯಾರ್ಥಿಗಳು ಆಯ್ಕೆ ಅಡ್ಮಿಷನ್ಸ್ ಮಾಡಿದ ಕಾರಣ ಒಂದೊಂದು ಶಾಲೆ ಒಳಗಡೆ 3 ಅಥವಾ ಒಂದೊಂದು ಶಾಲೆ ಒಳಗೆ ನೋಡ್ರಿ, ಉದಾಹರಣೆಗೆ ಬಂತನಾಳ ಕೇವಲ 3 ಸೀಟ್ಗಳು ಏನಾಗಿದಾವಪ್ಪ ಅಂದ್ರೆ ಇಲ್ಲಿ ಹಂಚಿಕೆ ಆಗಿದಾವೆ. ಇದೇ ತರ ನಾಲ್ತೋಡ, ನೆಕ್ಸ್ಟ್ ತಿಕೋಟ, ಟಕ್ಕಳಿಕಿನೂ ಕೂಡ 3 ಅಡ್ಮಿಷನ್ಸ್ಗಳು ಆಗಿದಾವೆ 4ನೇ ಸುತ್ತಿನ ಒಳಗಡೆ. ಈ ತರ ಒಟ್ಟು ನಿಮ್ಮ ವಿಜಯಪುರ ಜಿಲ್ಲೆಯಲ್ಲಿರುವಂಥ ಎಲ್ಲ ಶಾಲೆಗಳದು ಲಿಸ್ಟ್ ಇದು. ನೀವು ಈ ಲಿಸ್ಟ್ ಒಳಗಡೆ ಆಯ್ಕೆ ಆಗಿದ್ರಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ರಿ. ಫಸ್ಟ್ ಟೈಮ್ ಯಾರು ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಧನ್ಯವಾದಗಳು ರೀ.